ಮಗು ನಂದನ್ ಮಗು ಅಲ್ವಾ? ತಗೋ ಪುಟ್ಟಿ. ನಂದನ್ ಅವ್ರು ಬಂದಿದ್ದಾರಾ? ಇಲ್ಲ, ಮತ್ತೆ ಮಗುನ್ ಯಾರು ಕರ್ಕೊಂಡು ಬಂದಿದ್ದು? ನಮ್ಮ ಜಾನ್ವಿ ಕರ್ಕೊಂಬಂದ್ಲು. ನಂದನ್ ಬಿಸ್ನೆಸ್ ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿದಾರಂತೆ. ಮಗುನ್ ನೋಡ್ಕೊಳಕ್ ಯಾರು ಇಲ್ಲ ಅಂತ ಕರ್ಕೊಂಬಂದಿದ್ದಾಳೆ. ಹೌದಾ? ಒಳ್ಳೆ ಕೆಲಸನೇ ಮಾಡಿದ್ಲು. ಪಾಪ ತಾಯಿ ಇಲ್ದೇ ಇರೋ ಮಗು ಯಾರು ನೋಡ್ಕೊಳ್ತಿದ್ರು. ನಾನು ಊಟ ಮಾಡಿಸ್ತೀನಿ. ನಾ ತಿನ್ನಿಸ್ತಿದ್ದೀನಲ್ವಾ? ಅಲ್ಲ ಅತ್ಗೆ, ಇವತ್ತಲ್ಲ ನಾಳೆ ನನಗೂ ಮದುವೆ ಆಗುತ್ತೆ, ಆಮೇಲೆ ಮಗು ಆಗುತ್ತೆ. ಈಗಲಿಂದ ಊಟ ಮಾಡ್ಸೋಕೆ ಶುರು ಮಾಡಿದ್ರೆ ಪ್ರಾಕ್ಟೀಸ್ ಆಗುತ್ತಲ್ವಾ? ನಾನೇ ತಿನ್ನಿಸ್ಬೇಕು, ನೀನು ಸುಮ್ಮನಿರೋ. ಆಯಿತು, ನೀವೇ ತಿನ್ನಿಸಿ. ಆದರೆ ಮಗು ಮಾತ್ರ ಮುದ್ದಾಗಿದೆ. ದೇವರ ಲೀಲೆ ನೋಡು, ನನ್ನಿಂದ ನನ್ನ ಗಂಡ ಮಗುನ ಕಿತ್ಕೊಂಡ. ಪಾಪ, ಈ ಮಗು ಹುಟ್ಟಿದ್ದ ಹಾಗೆ ತಾಯಿನ ಕಿತ್ಕೊಂಡ. ದೇವ್ರು ಒಂದೊಂದ್ಸಲ ಎಷ್ಟು ಕಟ್ಕಾಲ. ಅದಕ್ಕೆ ಈಗ ಯಾಕೆ ಹಳೇದ್ನೆಲ್ಲ ಜ್ಞಾಪಿಸ್ಕೊಳ್ತಿದ್ದೀರಾ? ಸಾರಿ ಪುಟ್ಟಿ. ತಗೋ ತಗೋ ತಗೋ. ಏನು ನೀವು ಹುಡುಗಂದ? ಮನೆಗೆ ಪುಟಾಣಿ ಗೆಸ್ಟ್ ಬಂದಿದೆ, ಅದಕ್ಕೆ ಊಟ ಮಾಡಿಸ್ತಿದ್ದೀನಿ, ಆಮೇಲೆ ಮಾಡ್ತೀನಿ ಅಂತ ಹೇಳು. ಅದಕ್ಕೆ ಈಗ ನೋಡಿದ್ರೆ ನೀವೇ ಮಾಡಿಸ್ತೀನಿ ಅಂದ್ರೆ ಊಟನ? ಅರೆ, ಈಗ ತಾನೇ ಯಾರೋ ಹೇಳಿದ್ರು ನನಗೂ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಇದೆಲ್ಲ ಆಮೇಲೆ ಉಪಯೋಗಕ್ಕೆ ಬರುತ್ತೆ ಅಂತ. ಆ ಥರ ಪ್ರಾಕ್ಟೀಸ್ ಮಾಡೋದಕ್ಕೆ ಜಾನ್ವಿ ಮಗು ಅದಿತಿ ಇಲ್ವಾ? ನಾನು ಅವಳ ಹತ್ರನೇ ಪ್ರಾಕ್ಟೀಸ್ ಮಾಡ್ತೀನಿ. ಮತ್ತೆ ಯಾಕೆ ಆವಾಗಲೇ ಆ ಥರ ಹೇಳಿದ್ದು? ಬಿಲ್ಡಪ್ಗಾ? ಹೌದು, ಬಿಲ್ಡಪ್ಪೆ. ಈಗ ನಾನು ಫೋನ್ ರಿಸೀವ್ ಮಾಡಬೇಕು, ಮಗು ನಿಮ್ದೆ ಅನ್ನೋ ರೀತಿ ಊಟ ಮಾಡಿಸ್ಬೇಕು. ಹಲೋ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?